ನನಗಿರೋ ಕೆಲಸದಲ್ಲಿ ದಿನಾ ಮಕ್ಕಳಿಗೆ ನಾನೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋದಕ್ಕಾಗಲ್ಲ. ಹಾಗಾಗಿ ಇವತ್ತೊಂದು ಚುರುಮುರಿನ ಮಾಡಿಡೋಣ ಮಕ್ಕಳಿಗೆ ಅಂಥೇಳಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ಮೊದಲು ಒಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡು ಕಾಯಿಸ್ಕೋಬೇಕು. ಹಾಗೆ ಅದಕ್ಕೆ ಬೆಳ್ಳುಳ್ಳಿನ ಮೊದಲು ಜಜ್ಜಿ ಅದನ್ನು ಕರ್ಕೋಬೇಕು ಎಣ್ಣೆಯಲ್ಲಿ. ಹಾಗೆ ಅದಾದಮೇಲೆ ಕರಿಬೇವನ್ನು ಕರ್ಕೋಬೇಕು. ಇದೆರಡನ್ನ ಮೊದಲು ಯಾಕೆ ಕರ್ಕೋಬೇಕು ಅಂದರೆ ಎಣ್ಣೆಯಲ್ಲಿ ಇದ್ರ ಫ್ಲೇವರ್ ಬಿಟ್ಟಿರುತ್ತೆ. ನೆಕ್ಸ್ಟ್ ನಾವು ಏನು ಕರಿತೀವಿ ಅದಕ್ಕೆಲ್ಲ ಅದು ಆ್ಯಡ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನೂ ಸಹ ಕರ್ಕೊತಾ ಇದ್ದೀನಿ. ಅದಾದಮೇಲೆ ಅವಲಕ್ಕಿ, ದಪ್ಪ ಅವಲಕ್ಕಿನ ಒಂದು 2 ಸಲ ಕರ್ಕೊಂಡಿದ್ದೀನಿ. ಇದು ಒಂದೇ ಸಲ ತೋರಿಸಿದ್ದೀನಿ. ಒಂದು 1/4 kg ದಪ್ಪ ಅವಲಕ್ಕಿನ ಕರ್ಕೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜನ ಕೆಂಪಾಗೋವರೆಗೂ ಕರ್ಕೋಬೇಕು. ಹಾಗೆ ಹುರಿಗಡಲೆ, ಇದನ್ನು ಸ್ವಲ್ಪ ಕರೆದ್ರೆ ಸಾಕಾಗತ್ತೆ, ಇದು ಆಲ್ರೆಡಿ ಬೆಂದಿರುತ್ತಲ್ವ. ಹಾಗೆ ನೆಕ್ಸ್ಟ್ ಬಂದು ಸ್ವಲ್ಪ ಹೆಸರು ಬೇಳೆನ ಕರ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಪುಟಾಣಿ ಮತ್ತು ಸಕ್ಕರೆನ ಮಿಕ್ಸರಲ್ಲಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡೋದಕ್ಕೋಸ್ಕರ.